ಕರ್ನಾಟಕಾದ್ಯಂತ ಇರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ಬಂತು ವೀಕ್ಷಕರೇ, ಇಲ್ಲಿ ಇದೀಗ ಬಂದ ಮಾಹಿತಿ ಆಗಿರುವಂಥದ್ದು. ಹೌದು, ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ರೈತರ ಖಾತೆಗಳಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ. ಹೌದು, ಇದು ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿ ಆಗಿರುವಂಥದ್ದು. ಹೌದು, ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೆ ನೇರವಾಗಿ ಇಲ್ಲಿ ನೋಡಿ ವೀಕ್ಷಕರೇ, ಬೆಳೆ ಹಾನಿ ವಿಮಾವನ್ನು ಈಗಾಗಲೇ ಇಲ್ಲಿ ಬೆಳೆ ಸಮೀಕ್ಷೆ ನಡೆಸ್ತಾ ಇರುವುದರಿಂದ ಉಳಿದ ರೈತರ ಖಾತೆಗಳ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಸಹಿತ ಬಿಡುಗಡೆ ಆಗ್ತಾ ಇರುವಂಥದ್ದು. ಹೌದು, ಬೆಳೆ ಹಾನಿ ಪರಿಹಾರ ಹಣ ಅಷ್ಟೇ ಅಲ್ಲ, ಮತ್ತು ವೀಕ್ಷಕರೇ 1 ಲಕ್ಷದ ತನಕ ಇಲ್ಲಿ ಸಾಲ ಮನ್ನಾ ಆಗುವ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಮತ್ತು ಅದೇ ರೀತಿಯಾಗಿಯೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಈ ರೀತಿ ಒಂದು ಹೇಳಿಕೆಯನ್ನು ಸಹಿತ ಕೊಟ್ಟಿರುವುದರಿಂದ ಹೌದು, ಪ್ರತಿಯೊಂದು ರೈತರಿಗೆ ನೋಡಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ 23ನೆಯ ಕಂತಿನ 2,000 ರೂಪಾಯಿ ಹಣವನ್ನು ಈಗಾಗಲೇ ಪ್ರತಿಯೊಬ್ಬರು ಸಹಿತ ಪಡೆದುಕೊಂಡಿರುವುದರಿಂದ ಹೌದು, 24ನೆಯ ಕಂತಿನ ಹಣವನ್ನು ಕೂಡ ನೇರವಾಗಿ ಬಿಡುಗಡೆ ಆಗಲೇಬೇಕು. ಹೌದು ವೀಕ್ಷಕರೇ, ನೇರವಾಗಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಹಣವನ್ನು ಕೂಡ ಇವತ್ತು ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಬಗ್ಗೆ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವುದರಿಂದ ಜೊತೆಗೆ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣದ ಬಗ್ಗೆನೂ ಕೂಡ ಇಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿಯನ್ನು ನಾವು ತಿಳಿದುಕೊಳ್ಳುತ್ತಾ ಹೋಗಲೇಬೇಕು. ಹೌದು ವೀಕ್ಷಕರೇ, ನೋಡಿ ಬೆಳೆ ಹಾನಿ ಪರಿಹಾರ ಹಣ ಅಂದ್ರೆ ಹೌದು, ರಾಜ್ಯಾದ್ಯಂತ ಇರುವಂತಹ ಬೆಳೆ ಹಾನಿ ಪರಿಹಾರ ಹಣಕ್ಕಾಗಿ ಕಾಯ್ತಾ ಇರುವಂತಹ ಪ್ರತಿಯೊಂದು ರೈತರಿಗೂ ಸಹಿತ ನೇರವಾಗಿ ಹಣ ಅನ್ನೋದು ಕೂಡ ಬಿಡುಗಡೆ ಆಗಲೇಬೇಕು. ಹೌದು ವೀಕ್ಷಕರೇ, ಇದು ರೈತರಿಗೆ ಉಪಯುಕ್ತವಾಗುವಂತಹ ಈ ದಿನದ ಒಂದು ಮಾಹಿತಿ ಆಗಿರುತ್ತದೆ. ಹೌದು ವೀಕ್ಷಕರೇ, ನೋಡಿ ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಹೌದು, ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕೂಡ ನೀವು ಕ್ಲಿಕ್ ಮಾಡಲೇಬೇಕು. ಯಾಕೆಂದರೆ ನೋಡಿ ವೀಕ್ಷಕರೇ, ಇಲ್ಲಿ ರೈತರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಹೌದು ವೀಕ್ಷಕರೇ, ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ರೈತರ ಖಾತೆಗಳಿಗೆ ಹಣ ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಬಿಡುಗಡೆ ಆಗಲೇಬೇಕು. ವೀಕ್ಷಕರೇ, ಆದ ಕಾರಣ ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ, ಏನಿಲ್ಲ, ಏನು ಸುದ್ದಿ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಹಾಗಿದ್ರೆ ಬನ್ನಿ, ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಅಂತ ನಾವು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಸ್ನೇಹಿತರೆ, ಹೌದು, ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳು ಕೂಡ ಇಲ್ಲಿ ಇದ್ದಿರುವಂತಹದ್ದು. ಹೌದು, ಈ ಕಡೆ ಉತ್ತರ ಕರ್ನಾಟಕದ ಕಡೆ ಇರುವಂತಹ ಪ್ರತಿಯೊಂದು ಜಿಲ್ಲೆಗಳು ಜೊತೆಗೆ ಇಲ್ಲಿ ಆ ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ ನೇರವಾಗಿ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಕೂಡ ಪ್ರತಿಯೊಬ್ಬರ ಖಾತೆಗಳಿಗೂ ಕೂಡ ಬಿಡುಗಡೆ ಆಗಲೇಬೇಕು. ಸ್ನೇಹಿತರೆ, ಹೌದು, ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಹತ್ತತ್ರ 14.25 ಲಕ್ಷ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣಕ್ಕಾಗಿ ಕಾಯ್ತಾ ಇರುವಂತಹ ಪ್ರತಿಯೊಂದು ರೈತರಿಗೆ ಹಣ ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆ. ನೇರವಾಗಿ ಪ್ರತಿಯೊಬ್ಬರ ಖಾತೆಗಳಿಗೂ ಕೂಡ ಹಣ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುವುದರಿಂದ ಖಂಡಿತವಾಗಿಯೂ ಕೂಡ ವೀಕ್ಷಕರೇ, ಪ್ರತಿಯೊಂದು ಎಕರೆಗೆ ಎಂತಿಷ್ಟು ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಕೂಡ ಪ್ರತಿಯೊಂದು ಹೆಕ್ಟರ್ಗೆ ಇಂತಿಷ್ಟು ರೂಪಾಯಿ ಹಣ ಅಂತ ಇಲ್ಲಿ ನೇರವಾಗಿ ಪ್ರತಿಯೊಬ್ಬರಿಗೂ ಸಹಿತ ಬಿಡುಗಡೆ ಆಗಲೇಬೇಕು. ಹೌದು, ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಹಂತ ಹಂತಗಳಾಗಿ ವೀಕ್ಷಕರೇ ಪ್ರತಿಯೊಂದು ಎಕರೆಗೆ ಇಂತಿಷ್ಟು ರೂಪಾಯಿ ಹಣ ಅಂತ ಪ್ರತಿಯೊಬ್ಬರಿಗೂ ಸಹಿತ ಇಲ್ಲಿ ಬಿಡುಗಡೆ ಆಗಿರುವುದರಿಂದ ಹೌದು, ನೇರವಾಗಿ ಪ್ರತಿಯೊಂದು ರೈತರಿಗೂ ಸಹಿತ ಹಣ ಅನ್ನೋದು ಕೂಡ ಬಿಡುಗಡೆ ಆಗಲೇಬೇಕು. ಹೌದಲ್ವಾ? ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಉಳಿದ ಕೆಲವು ಜಿಲ್ಲೆಗಳಲ್ಲಿ ಲೊಕೇಟ್ ಆಗಿರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ಪ್ರತಿಯೊಂದು ಎಕರೆಗೆ ಎಂತಿಷ್ಟು ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಮತ್ತು ಪ್ರತಿಯೊಂದು ಹೆಕ್ಟರ್ಗೆ ಮತ್ತು ಎಷ್ಟು ರೂಪಾಯಿ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂತ ನಾವು ಅದನ್ನು ಕೂಡ ಸ್ವಲ್ಪ ನಾವು ತಿಳಿದುಕೊಳ್ಳುತ್ತಾ ಹೋಗಲೇಬೇಕು. ಹೌದು ವೀಕ್ಷಕರೇ, ನೋಡಿ ಅದರ ಬಗ್ಗೆನೂ ಕೂಡ ಇಲ್ಲಿ ನೋಡ್ತಾ ಹೋದ್ರೆ ನೋಡಿ ಪ್ರತಿಯೊಂದು ಎಕರೆಗೆ ಹತ್ತತ್ರ 15ರಿಂದ 20,000 ರೂಪಾಯಿ ಹಣದ ತನಕ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗಿರುವಂತದ್ದು. ಹೌದು, 15ರಿಂದ 20,000 ರೂಪಾಯಿ ಹಣದ ತನಕ ಹಣ ಅನ್ನೋದು ಕೂಡ ಈಗಾಗಲೇ ಬಿಡುಗಡೆ ಆಗಿರುವುದರಿಂದ ಮತ್ತು ಪ್ರತಿಯೊಂದು ಎಕರೆಗೆ ಇಲ್ಲಿ ಇಷ್ಟು ರೂಪಾಯಿ ಹಣವನ್ನು ಬಿಡುಗಡೆ ಆಗಿದ್ದರೆ ಮತ್ತು ಪ್ರತಿಯೊಂದು ಹೆಕ್ಟರ್ಗೆ 30ರಿಂದ 36,000 ರೂಪಾಯಿ ಹಣದ ತನಕ
ಹಣ ಕೊಡಲಿ ಬಿಡುಗಡೆ ಆಗಿರುವಂಥದ್ದು. ಹೌದು ವೀಕ್ಷಕರೇ, ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ. ಈ ರೀತಿಯ ಹಣ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಸಹಿತ ಬಿಡುಗಡೆ ಆಗ್ತಾ ಇರುತ್ತದೆ. ಅದೇ ರೀತಿಯಾಗಿ ಕೂಡ ನೋಡಿ, ನೀವೇನಾದರೂ ದೀರ್ಘಾವಧಿ ಬೆಳೆಗಳು ಕೂಡ ಬೆಳೀತಾ ಇದ್ದರೆ, ಅಂದರೆ ಲೈಕ್ ನೀರಾವರಿ ಜಮೀನು ಕೂಡ ಇದ್ದು ಕಬ್ಬು ಮತ್ತು ಬಾಳೆ ಈ ರೀತಿ ದ್ರಾಕ್ಷಿ ಈ ರೀತಿ ಅಂದರೆ ವಾರ್ಷಿಕ ಆದಾಯವನ್ನು ಪಡೆದುಕೊಳ್ಳುತ್ತಿರುವಂತಹ ಪ್ರತಿಯೊಂದು ರೈತರು ಕೂಡ ದೀರ್ಘಾವಧಿ ಬೆಳೆಗಳು ಕೂಡಲಿ ಬೆಳೆಸಿರಲೇಬೇಕು. ದೀರ್ಘಾವಧಿ ಬೆಳೆಗಳನ್ನು ಕೂಡಲಿ ಬೆಳೆಸಿರುವಂತಹ ಪ್ರತಿಯೊಂದು ರೈತರಿಗೆ ನೋಡಿ ವೀಕ್ಷಕರೇ, ಅವರಿಗೆ ಪ್ರತಿಯೊಂದು ಎಕರೆಗೆ ಎಷ್ಟು 30,000 ರಿಂದ 36,000 ರೂಪಾಯಿ ಹಣದ ತನಕ ಹಣ ಕೂಡ ಇಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇರುತ್ತದೆ. ಮತ್ತು ಇಲ್ಲಿ ಅಷ್ಟು ರೂಪಾಯಿ ಹಣವನ್ನು ಕೂಡ ಅವರಿಗೆ ಬಿಡುಗಡೆ ಆಯಿತು, ಅದು ಓಕೆ. ಆದರೆ ಇಲ್ಲಿ ಬಯಲು ಸೀಮೆ ಜಮೀನುಗಳು ಇದ್ದು ಅವರು 3 ರಿಂದ 4 ತಿಂಗಳಿನ ಪೀಕುಗಳನ್ನು ಕೊಡಲಿ ಮಾಡ್ತಾ ಇದ್ರೆ ಅವರಿಗೆ ಇಲ್ಲಿ ಹತ್ತತ್ರ ಕೇವಲ 8 ರಿಂದ 15,000 ರೂಪಾಯಿ ಹಣದ ತನಕ ಹಣ ಕೊಡಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಹೌದು, ಈ ರೀತಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಇದು ಪ್ರತಿಯೊಂದು ರೈತರಿಗೂ ಸಹಿತ ಉಪಯುಕ್ತವಾಗುವಂಥ ಮಾಹಿತಿ ಆಗಿರುವಂಥದ್ದು. ಎಲ್ಲ ರೈತ ಬಾಂಧವರಿಗೆ ಈ ಒಂದು ಮಾಹಿತಿ ಮುಖ್ಯವಾಗಿರುವುದರಿಂದ ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ಬೆಳೆಹಾನಿ ಪರಿಹಾರ ಹಣಕ್ಕಾಗಿ ಕಾಯ್ತಾ ಇರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ. ವೀಕ್ಷಕರೇ, ಎಲ್ಲರ ಖಾತೆಗಳಿಗೂ ಕೂಡ ಬೆಳೆಹಾನಿ ಪರಿಹಾರ ಹಣ ಅನ್ನೋದು ಕೂಡ ಬಿಡುಗಡೆ ಆಗಲೇಬೇಕು. ಖಂಡಿತವಾಗಿಯೂ ಕೂಡ ಹೇಳ್ತಾ ಇದ್ದೀನಿ, ಇದು ಪ್ರತಿಯೊಂದು ರೈತರಿಗೂ ಸಹಿತ ಉಪಯುಕ್ತವಾಗುವಂತಹ ಈ ದಿನದ ಒಂದು ಮಾಹಿತಿ ಆಗಿರುತ್ತದೆ. ಅದೇ ರೀತಿಯಾಗಿ ಕೂಡ ನೋಡಿ, ಇಲ್ಲಿ ಯಾವ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ನೀವು ಕೇಳ್ತಾ ಇರ್ತೀರಿ. ನೋಡಿ, ಪ್ರತಿಯೊಂದು ಜಿಲ್ಲೆಗಳು ಸಹಿತ ಇಲ್ಲಿ ಕೊಟ್ಟಿರುವುದರಿಂದ ಅಂದಾಜಾಗಿ ಈ ಕಡೆ ದಕ್ಷಿಣ ಕರ್ನಾಟಕದ ಕಡೆ ಇರುವಂಥ ಒಂದಿಷ್ಟು ಜಿಲ್ಲೆಗಳು, ಜೊತೆಗೆ ಇಲ್ಲಿ ಉತ್ತರ ಕರ್ನಾಟಕದ ಕಡೆ ಇರುವಂಥ ಒಂದಿಷ್ಟು ಜಿಲ್ಲೆಗಳಲ್ಲಿ ಲೊಕೇಟ್ ಆಗಿರುವಂಥ ಪ್ರತಿಯೊಂದು ಫಲಾನುಭವಿಗಳಿಗೆ ಇವತ್ತು ಕೂಡ ಹಣ ಕೂಡ ಇಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಬನ್ನಿ, ಆಗಿದ್ದರೆ ಯಾವ ಜಿಲ್ಲೆಗಳು ಅಂತ ನಾವು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಹೌದು, ಇಲ್ಲಿ ಜಿಲ್ಲೆಗಳು ಸಹಿತ ಇಲ್ಲಿ ನೋಡ್ತಾ ಹೋದರೆ ನೋಡಿ, ಇಲ್ಲಿ ವಿಜಯಪುರ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಧಾರವಾಡ ಜಿಲ್ಲೆ, ಮೈಸೂರು ಜಿಲ್ಲೆ ಆಯಿತು, ಮತ್ತು ರಾಮನಗರ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಮಂಡ್ಯ ಜಿಲ್ಲೆ ಮತ್ತು ಕೊನೆಯದಾಗಿ ಕೋಲಾರ ಜಿಲ್ಲೆ. ಹೌದು, ಟೋಟಲ್ ಆಗಿ 20 ಜಿಲ್ಲೆಗಳು ಸಹಿತ ಕೊಟ್ಟಿರುವಂಥದ್ದು. ಹೌದು ವೀಕ್ಷಕರೇ, ಟೋಟಲ್ ಆಗಿ ಇಷ್ಟು ಜಿಲ್ಲೆಗಳು ಸಹಿತ ಇಲ್ಲಿ ಕೊಟ್ಟಿರುವುದರಿಂದ ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ ನೇರವಾಗಿ ಇಲ್ಲಿ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಖಂಡಿತವಾಗಿಯೂ ಕೂಡ ಹೇಳ್ತಾ ಇದ್ದೀನಿ, ಇದು ಪ್ರತಿಯೊಂದು ರೈತರಿಗೂ ಸಹಿತ ಉಪಯುಕ್ತವಾಗುವಂತಹ ಈ ದಿನದ ಒಂದು ಮಾಹಿತಿ ಆಗಿರುತ್ತದೆ. ಹೌದು, ಇಷ್ಟು ಜಿಲ್ಲೆಗಳಲ್ಲಿ ಇರುವಂಥವರಿಗೆ ನೇರವಾಗಿ ಬೆಳೆಹಾನಿ ಪರಿಹಾರ ಹಣ ಅನ್ನೋದು ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ. ಅದೇ ರೀತಿಯಾಗಿಯೂ ಕೂಡ ಈಗಾಗಲೇ ಬಹಳಷ್ಟು ರೈತರು ಸಹಿತ ಇಲ್ಲಿ ಕೇಳ್ತಾ ಇರುವುದರಿಂದ ಹೌದು, 1 ಲಕ್ಷದಿಂದ 2 ಲಕ್ಷದ ತನಕ ಇಲ್ಲಿ ಸಾಲ ಮನ್ನಾ ಆಗುವ ಸಾಧ್ಯತೆ ಇದೆ. ಹೌದು, ಪ್ರತಿಯೊಂದು ರೈತರಿಗೂ ಸಹಿತ ಈ ಒಂದು ಮಾಹಿತಿ ತಪ್ಪದೆ ತಿಳಿದಿರಬೇಕು. ಯಾಕೆಂದರೆ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಡಿ.ಕೆ. ಶಿವಕುಮಾರ್ ಸರ್ ಅವರಾಗಲಿ ಮತ್ತು ಕಂದಾಯ ಇಲಾಖೆಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಸರ್ ಅವರು ಕೂಡ ಈ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹೌದು ವೀಕ್ಷಕರೇ, ಇಲ್ಲಿ ನೋಡಿ, ಹತ್ತತ್ರ ಇಲ್ಲಿ ಪ್ರೈವೇಟ್ ಬ್ಯಾಂಕ್ ಆಗಲಿ ಮತ್ತು ಗವರ್ನಮೆಂಟ್ ಬ್ಯಾಂಕ್ ಆಗಲಿ ಮತ್ತು ಸಂಸ್ಥಾ ಬ್ಯಾಂಕುಗಳಾಗಲಿ ಪ್ರತಿಯೊಂದು ಸಹಕಾರಿ ಬ್ಯಾಂಕುಗಳಲ್ಲಿ ಇರುವಂತಹ ಸಾಲವನ್ನು ಕೂಡ, ರೈತರ ಸಾಲವನ್ನು ಕೂಡ ಇಲ್ಲಿ ಈಗಾಗಲೇ ಮನ್ನಾ ಆಗುವ ಕುರಿತು ಒಂದು ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗಿರುವಂಥದ್ದು. ಹೌದು, ಇದು ಪ್ರತಿಯೊಂದು ರೈತ ಬಾಂಧವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ. ಹಣ ಅನ್ನೋದು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಉಪಯುಕ್ತವಾಗುವಂಥ ಹಣ ಕೂಡ ಇಲ್ಲಿ ಪ್ರತಿಯೊಂದು ರೈತ ಬಾಂಧವರಿಗೆ ಬಿಡುಗಡೆ ಆಗುತ್ತಾ ಇರುತ್ತದೆ. ಹೌದು, ಈ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿರುವುದರಿಂದ ಹಂತ ಹಂತಗಳಾಗಿ ಪ್ರತಿಯೊಂದು ರೈತರಿಗೂ ಸಹಿತ ಈ ಒಂದು ಮಾಹಿತಿ ತಪ್ಪದೆ ತಿಳಿದಿರುತ್ತದೆ ಅಂತ ಅಂದುಕೊಳ್ಳುತ್ತೀನಿ. ಹೌದು ವೀಕ್ಷಕರೇ, ಇದಾಗಿತ್ತು ಈ ದಿನದ ರೈತರಿಗೆ ಉಪಯುಕ್ತವಾಗುವಂತಹ ಈ ದಿನದ ಒಂದು ಮಾಹಿತಿ. ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ನಮಗೆ ತಪ್ಪದೆ ತಿಳಿಸಬಹುದು. ನಾವು ಇದೇ ರೀತಿಯಾಗಿ ಕೂಡ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ಭೇಟಿ ಆಗೋಣ. ಅಲ್ಲಿಯ ತನಕ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದ.